ಮುಖ್ಯಮಂತ್ರಿ ನಾನು ಆಗಲೇ ಹೇಳಿದೆ, ಮುಖ್ಯಮಂತ್ರಿ ಸ್ಥಾನನೂ ಖಾಲಿ ಇಲ್ಲ, KPCC ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ. ಇಬ್ಬರೂ ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಗಲಿರುಳು ಶ್ರಮಿಸಿ ಈ ರಾಜ್ಯದ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆಯೂ ಕೂಡ ಈ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಇವರಿಬ್ಬರು ಸಾಕಷ್ಟು ಶ್ರಮಿಸಿದರು. ಈಗಲೂ ಕೂಡ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಜನಸಾಮಾನ್ಯರು ಒಂದು ಸರ್ಕಾರದ ಕಾರ್ಯವೈಖರಿಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸುಮ್ಮನೆ ಆ ಸ್ಥಾನಗಳ ಬಗ್ಗೆ ಮಾಧ್ಯಮಗಳಲ್ಲೋ TVಯಲ್ಲೋ ಪ್ರಚಾರಕ್ಕೆ ಮಾತಾಡ್ಕೋಬೇಕೋ ಹೊರತು ಅದು ಕಾಲಿಲ್ಲದ ಸ್ಥಾನಗಳು, ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡಲ್ಲ. ಬಹುಶಃ ರಾಜಣ್ಣ ನಾನು ಆಗಲೇ ಹೇಳಿದಾಗೆ ಆ ಸ್ಥಾನಗಳ ಬಗ್ಗೆ ಮುಖ್ಯಮಂತ್ರಿ ಅಥವಾ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತಾಡೋದು ಬಿಟ್ಟು ಕೊಟ್ಟಂಥ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡಲಿ. ಯಾಕೆಂತೇಳಿದ್ರೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ DCC ಬ್ಯಾಂಕ್ ಎಲೆಕ್ಷನ್ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು, ಕಾಂಗ್ರೆಸ್ ಪಕ್ಷದವರು ಎಷ್ಟು ಸೊಸೈಟಿಗಳನ್ನ ಹಿಡಿಲಿಕ್ಕೆ ಸಾಧ್ಯ, ಎಷ್ಟು DCC ಬ್ಯಾಂಕ್ನ ಅಧಿಕಾರ ಹಿಡಿಲಿಕ್ಕೆ ಸಾಧ್ಯ, ಇದ್ರ ಬಗ್ಗೆ ರಾಜಣ್ಣರು ಯೋಚನೆ ಮಾಡಬೇಕು ಹೊರತು ಅಥವಾ ಅಪೆಕ್ಸ್ ಬ್ಯಾಂಕು BJP ಕೈಲಿದೆ, ಮೊದಲು ಅದನ್ನು ಇಳಿಸ್ಲಿ. ಒಬ್ಬರು ಸಚಿವರು ಅವ್ರ ಜೊತೆಲಿ ಇನ್ನೂ 3 ಜನ ಕ್ಯಾಬಿನೆಟ್ ಸಚಿವರು ಹೋಗಿ ಅಪೆಕ್ಸ್ ಬ್ಯಾಂಕಲ್ಲಿ ಅದು ನನ್ನ ವಿರುದ್ಧ ಸೋತಂಥ ಅಭ್ಯರ್ಥಿಯ ಕೆಳಗೆ ಕೂತ್ಕೊಂಡು ಮೀಟಿಂಗ್ಗಳು ಮಾಡ್ತಾರೆ. ಇನ್ನೂ ಸರ್ಕಾರ ಬಂದು 2 ವರ್ಷ ಆದರೂ ಅವ್ರನ್ನೇ ಮುಂದುವರಿಸ್ತಿದ್ದಾರೆ ಅಂದರೆ ಬಹುಶಃ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ. ಹಾಗಾಗಿ ಮೊದಲು ಅದನ್ನು ನಿಲ್ಲಿಸಲಿ. ಅಪೆಕ್ಸ್ ಬ್ಯಾಂಕಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ, ಅವ್ಯವಹಾರದ ಬಗ್ಗೆ ತನಿಖೆ ಮಾಡಲಿ. ಯಾಕೆಂದರೆ ಅಪೆಕ್ಸ್ ಬ್ಯಾಂಕ್ ಅಂದರೆ ಒಂದು ಭಾಳ ಮುಖ್ಯವಾಗಿ ರೈತರಿಗೆ ಸಹಾಯ ಆಗ್ತಕ್ಕಂಥ ಬ್ಯಾಂಕು, ಕೋಆಪ್ರೇಟಿವ್ ಬ್ಯಾಂಕು. ಅಲ್ಲಿ ಬರ್ತಕ್ಕಂಥ ದುಡ್ಡು, ನಬಾರ್ಡಿಂದ ಬರ್ತಕ್ಕಂಥ ದುಡ್ಡು, ಜೊತೆಯಲ್ಲಿ ಇಲ್ಲಿ ರೈತರು DCC ಬ್ಯಾಂಕ್ಗಳಲ್ಲಿ ರೈತರು ತಾವು ಕೊಬ್ಬರಿ ಮಾರಿದಂಥ ದುಡ್ಡು, ಅಡಿಕೆ ಮಾರಿದಂಥ ದುಡ್ಡು, ರಾಗಿ ಜೋಳ ಮಾರಿದಂಥ ದುಡ್ಡನ್ನ ಠೇವಣಿ ಇಟ್ಟಿರ್ತಕ್ಕಂಥವ್ರು. ಆ ದುಡ್ಡಲ್ಲಿ ಅವ್ಯವಹಾರ ಆಗುತ್ತೆ ಅಂದರೆ ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಏನಿದೆ, ಅದ್ರ ಬಗ್ಗೆ ಯೋಚನೆ ಮಾಡಲಿ. ಮೊದಲು ಅದನ್ನು ಯೋಚನೆ ಮಾಡಿ ಆಮೇಲೆ KPCC ಅಧ್ಯಕ್ಷರು ಅಥವಾ ಮುಖ್ಯಮಂತ್ರಿ ಅದ್ರ ಬಗ್ಗೆ ಮಾತಾಡಲಿ. ಕೊಟ್ಟಂಥ ಇಲಾಖೆನ ಸರಿಯಾಗಿ ಕೆಲಸ ಮಾಡಲಿ. ನಾವು ಅನೇಕ ಬಾರಿ ಈ ಬಗ್ಗೆ ಅಪೆಕ್ಸ್ ಬ್ಯಾಂಕ್ನ ಇಳಿಸಿ ಅಂತ ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತಿನವರೆಗೂ ಅವರು ಅದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ಒಂದು ರೀತಿ ಇಡೀ ರಾಜ್ಯದಲ್ಲಿ ಜನಸಾಮಾನ್ಯರು, ಅದರಲ್ಲಿ ನನ್ನ ಕ್ಷೇತ್ರದಲ್ಲಿ ಮಾತಾಡ್ತಾರೆ, ಏನು BJP ಕಾಂಗ್ರೆಸ್ ಹೊಂದಾಣಿಕೆ ಆಗಿದೆಯಾ? ಹಾಗಾದರೆ ಸಹಕಾರ ಇಲಾಖೆಯಲ್ಲಿ BJP ಕಾಂಗ್ರೆಸ್ ಹೊಂದಾಣಿಕೆನ ಅಂತಕ್ಕಂಥದ್ದು ಅಪಸ್ವರವಾಗಿ ಮಾತಾಡ್ತಾರೆ. ಹಾಗಾಗಿ ಭವಿಷ್ಯ ಇದರಿಂದ ಯಾವತ್ತಿದ್ರೂ ಕೂಡ ಕಾರ್ಯಕರ್ತರು ಒಂದಲ್ಲ ಒಂದು ರೀತಿ ಬೇಜಾರಾಗ್ತಕ್ಕಂಥ ವಾತಾವರಣ ಇರುತ್ತೆ. ಬೇಗ ಇಳಿಸ್ಬೇಕು ಅನ್ನೋ ಒತ್ತಾಯ ಮಾಡ್ತೀವಿ. ಮುಖ್ಯಮಂತ್ರಿ ನಾನು ಆಗಲೇ ಹೇಳಿದೆ, ಮುಖ್ಯಮಂತ್ರಿ ಸ್ಥಾನನೂ ಖಾಲಿ ಇಲ್ಲ, KPCC ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ. ಇಬ್ಬರೂ ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಗಲಿರುಳು ಶ್ರಮಿಸಿ ಈ ರಾಜ್ಯದ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆಯೂ ಕೂಡ ಈ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಇವರಿಬ್ಬರು ಸಾಕಷ್ಟು ಶ್ರಮಿಸಿದರು. ಈಗಲೂ ಕೂಡ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಜನಸಾಮಾನ್ಯರು ಒಂದು ಸರ್ಕಾರದ ಕಾರ್ಯವೈಖರಿಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸುಮ್ಮನೆ ಆ ಸ್ಥಾನಗಳ ಬಗ್ಗೆ ಮಾಧ್ಯಮಗಳಲ್ಲೋ TVಯಲ್ಲೋ ಪ್ರಚಾರಕ್ಕೆ ಮಾತಾಡ್ಕೋಬೇಕೋ ಹೊರತು ಅದು ಕಾಲಿಲ್ಲದ ಸ್ಥಾನಗಳು, ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡಲ್ಲ. ಬಹುಶಃ ರಾಜಣ್ಣ ನಾನು ಆಗಲೇ ಹೇಳಿದಾಗೆ ಆ ಸ್ಥಾನಗಳ ಬಗ್ಗೆ ಮುಖ್ಯಮಂತ್ರಿ ಅಥವಾ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತಾಡೋದು ಬಿಟ್ಟು ಕೊಟ್ಟಂಥ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡಲಿ. ಯಾಕೆಂತೇಳಿದ್ರೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ DCC ಬ್ಯಾಂಕ್ ಎಲೆಕ್ಷನ್ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು, ಕಾಂಗ್ರೆಸ್ ಪಕ್ಷದವರು ಎಷ್ಟು ಸೊಸೈಟಿಗಳನ್ನ ಹಿಡಿಲಿಕ್ಕೆ ಸಾಧ್ಯ, ಎಷ್ಟು DCC ಬ್ಯಾಂಕ್ನ ಅಧಿಕಾರ ಹಿಡಿಲಿಕ್ಕೆ ಸಾಧ್ಯ, ಇದ್ರ ಬಗ್ಗೆ ರಾಜಣ್ಣರು ಯೋಚನೆ ಮಾಡಬೇಕು ಹೊರತು ಅಥವಾ ಅಪೆಕ್ಸ್ ಬ್ಯಾಂಕು BJP ಕೈಲಿದೆ, ಮೊದಲು ಅದನ್ನು ಇಳಿಸ್ಲಿ. ಒಬ್ಬರು ಸಚಿವರು ಅವ್ರ ಜೊತೆಲಿ ಇನ್ನೂ 3 ಜನ ಕ್ಯಾಬಿನೆಟ್ ಸಚಿವರು ಹೋಗಿ ಅಪೆಕ್ಸ್ ಬ್ಯಾಂಕಲ್ಲಿ ಅದು ನನ್ನ ವಿರುದ್ಧ ಸೋತಂಥ ಅಭ್ಯರ್ಥಿಯ ಕೆಳಗೆ ಕೂತ್ಕೊಂಡು ಮೀಟಿಂಗ್ಗಳು ಮಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.